ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಒಂದು ಆಧುನಿಕ ಅತ್ಯವಶ್ಯಕ ಎಲ್ಲರಿಗೂ ಸಂಬಂಧಪಟ್ಟಂಥ ಎಲ್ಲರ ಕಿಸೆಯಲ್ಲಿ ಇರುವ, ಎಲ್ಲರ ಕೈಯಲ್ಲಿ ಇರುವ, ಆಬಾಲ ವೃದ್ಧ ಸ್ತ್ರೀಯರಲ್ಲಿ ಹತ್ತಿರವೂ ಇರುವಂತಹದ್ದು ಒಂದು ಪದಾರ್ಥದ ಬಗ್ಗೆ ಹೇಳಬೇಕು ಅಂತ ಮಾಡಿದ್ದೇನೆ. ಏನು ಅಂದರೆ, ನಿಮಗೆಲ್ಲರಿಗೂ ಗೊತ್ತಾಗಿರಬಹುದು, ಮೊಬೈಲ್. ಆ ಮೊಬೈಲ್ ಹಾವಳಿ ಬಹಳ ಆಗಿದೆ ಜಗತ್ತಿನಲ್ಲಿ. ಅದು ಬಾಲಕರಲ್ಲಿ, ಮನಸ್ಸಲ್ಲಿ, ಶಾಲೆ ಹುಡುಗರಲ್ಲಿ ಕೈಯಲ್ಲಿ, ಚಪರಾಶಿಗಳ ಕೈಯಲ್ಲಿ, ಮಂತ್ರಿಗಳಲ್ಲಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಇದೆಲ್ಲರಲ್ಲಿ ಇತ್ತು, ಪರವಾಗಿಲ್ಲ. ಆದರೆ ಈಗೇನಾಗಿದೆ ಅಂದರೆ, ಎಲ್ಲ ಪಂಡಿತರ ಕೈಯಲ್ಲಿಯೂ ಕೂಡ ಮೊಬೈಲ್ ಬಂದಿದೆ. ಪೀಠಾಧಿಪತಿಗಳ ಹತ್ತಿರವೂ ಮೊಬೈಲ್, ಪ್ರವಚನ ಹೇಳುವವರು ಇದರಿಗೆ, ಕೇಳುವವರು ಇದರಿಗೆ ಮೊಬೈಲ್. ಹೀಗಾಗಿ ಎಲ್ಲ ಕಡೆಗೂ ನೋಡಿದಾಗ ಆಶ್ಚರ್ಯವಾಗಿ ನನಗೊಂದು ವಿಚಾರ ಬಂತು. ಏನು ಅಂದರೆ, ಎಷ್ಟೆಷ್ಟು ಮೊಬೈಲ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇದು ಜ್ಞಾನಿಗಳು, ಸನ್ಯಾಸಿಗಳು ಇವರು ಉಪಯೋಗಿಸ್ತಾರೆ ಅಂದಮೇಲೆ ಇದರೊಳಗೆ ಏನಾದರೂ ಒಂದು ಮಹತ್ವ ಇದೆ. ಆದ್ದರಿಂದ ನಾನು ಸ್ವಲ್ಪ ವಿಚಾರ ಮಾಡಿದೆ. ಈ ವಿಚಾರ ನನಗೆ ಯಾಕೆ ಬರಲಿಕ್ಕೆ ಕಾರಣ ಏನಾಯಿತು ಅಂತಂದರೆ, ಮಹಾಸ್ವಾಮಿಗಳವರು ಹೈದರಾಬಾದ್ನಲ್ಲಿ ಅಸಮಾರಾಧನೆ ಮಾಡಿದರು. ಆಗ ಒಬ್ಬರು ಕೇಳಿದರು ನನಗೆ, ಇವತ್ತು ಹೈದರಾಬಾದ್ದಿಂದ ಯಾಕೆ ಮಾಡಿದರು? ಮುಸ್ಲಿಮ್ನ ಹೆಸರು ಅದು ಹೈದರ, ಅವನಲ್ಲಿ ಯಾಕೆ ಮಾಡಬೇಕು? 3 ಗಂಟೆ ಆದರೆ ಮಳಖೇಡು ಸಿಗ್ತಿತ್ತು, ಅಲ್ಲಿ ಮಾಡ್ಲಿಕ್ಕೆ ಬರ್ತಿತ್ತಲ್ಲ. ಆಮೇಲೆ ನಾನಂದರೆ, ಸ್ವಾಮಿಗಳವರು ಅಲ್ಲಿ ಒಪ್ಪಿಕೊಂಡಿದ್ದಾರೆ ಅಂದರೆ ಅದರೊಳಗೇನೋ ಒಂದು ವಿಚಾರ ಇದೆ. ಆದ್ದರಿಂದ ಅದು ನಿಶ್ಚಿತವಾಗಿ ಅದರೊಳಗೇನು ಅರ್ಥ ಇರಬಹುದು ಅಂತ ವಿಚಾರ ಮಾಡಿದಾಗ ಅರ್ಥ ತಿಳಿಯಿತು. ಏನು ಅಂದರೆ, ಉದ್ದ ವಿಚಾರ ಇರ್ತದಲ್ಲ, ಬಹಳ ಉದ್ದ ಹೆಸರಿದ್ದಾಗ ನಾವು ಸಂಕ್ಷೇಪ ಮಾಡ್ತೇವೆ. ಆ ರೀತಿಯಾಗಿ ವಿಚಾರ ಮಾಡಿದ. ರಾಮಕೃಷ್ಣಾಚಾರ್ಯರು ಅಂದರೆ ರಾಮ, ಸೀತಾರಾಮಾಚಾರ್ಯರು ಅಂದರೆ ಸೀತಾ. ಹಾಗೆ ಒಂದೊಂದು ಸ್ವಲ್ಪ ಹೇಳುವಂತೆ, ಹೈ ಅಂತಂದರೆ ಹೈ ವಂಶೋದ್ಭವ ಕಾರ್ತವೀರ್ಯಾರ್ಜುನ, ತಸ್ಯ ದರಹ ಭೀತಿ ಯಸ್ಮಾತ್ ಸಹ ಹೈದರಹ ಪರಶುರಾಮ. ಆ ರೀತಿಯಾಗಿ ಪರಶುರಾಮ ಮಹಾನ್ ಸ್ವಾಮಿಗಳವರು ಅದು ವಿಚಾರ ಮಾಡಿರ್ತಾರೆ. ಆದ್ದರಿಂದ ಯಾವ ಕಾರ್ತವೀರ್ಯಾರ್ಜುನನಿಗೆ ಪರಶುರಾಮನಿಂದ ಭಯ ಬಂತು, ಅವನು ಹೈದರ. ತಸ್ಯ ಆ ವಾದ ಯತ್ರ ಹೈದರಾಬಾದ ವಭಯೋರ್ ಅಭೇದ. ಈ ರೀತಿಯಾಗಿ ಆದ್ದರಿಂದ ಆ ದೃಷ್ಟಿಯಿಂದ ನನಗೆ ವಿಚಾರ ಬಂತು. ಇವೆಲ್ಲ ಶಬ್ದಗಳು ಓದ್ತೇನೆ. ಮೊದಲು ಈಗಿನ ಕಾಲಕ್ಕೆ ಸಂಬಂಧಪಟ್ಟಂಥದ್ದು. ಮೊದಲನೇದ್ದು ಐಡಿಯಾ, ಏರ್ಟೆಲ್, ರಿಲಯನ್ಸ್, ವೋಡಾಫೋನ್, ಮೊಬೈಲ್ 3, ಮೊಬೈಲ್ 4G, 430, ಡೌನ್ಲೋಡ್, ರೇಂಜ್ ಕಟ್, ವೈರಸ್ ಬ್ರಷ್, ಮೆಮರಿ ಬ್ಲಾಸ್ಟ್, ಕಂಪ್ಯೂಟರ್, CD, ಗೂಗಲ್, BSNL, ಶತವಿಚ್ಛೇದ, ಮೊಬೈಲ್, MSM, ಸ್ಯಾಮ್ಸಂಗ್, ಜಿಯೋ, ಪ್ಯಾನ್ಸಾನಿಕ್, ಚಾರ್ಜರ್, ಇಂಟರ್ನೆಟ್, ಕಂಪ್ಯೂಟರ್. ಇಷ್ಟು ಎಲ್ಲರಿಗೂ ಪ್ರತಿ ದಿವಸ ಗೊತ್ತಿದೆ. ಆದ್ದರಿಂದ ನಾನು ಎಲ್ಲಿಗೆ ನಿರ್ಣಯ ಮಾಡಿ ಬಂದೆ ಅಂದರೆ, ಶಾಸ್ತ್ರದ ಆಧಾರ ಹೇಳ್ತಾ ಇದ್ದೇನೆ, ಹಾಗೆ ಹೇಳ್ತಾ ಇಲ್ಲ. ಓಂ ತತ್ವ ಸಮನ್ವಯಾತ್ ಅಂಥೇಳಿ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಸಕಲ ಲೌಕಿಕ, ವೈದಿಕ, ಅಶೇಷ ಶಬ್ದ, ವರ್ಣಾತ್ಮಕ, ಧ್ವನ್ಯಾತ್ಮಕ ಶಬ್ದಗಳೆಲ್ಲ ಭಗವದ್ವಾಚಕ. ಅವರು ನಮಗೆ ಹೇಳಿಕೊಟ್ರು. ಆಧ್ಯಾತ್ಮಿಕ, ಆದಿದೈವಿಕ, ಆಕಾಶಸ್ಥಲಿಂಗಾತ್, ಪ್ರಾಣಸ್ಥತಾನುಗಮಾತ್ ಅಷ್ಟೇ ಇಟ್ಕೊಂಡು ಕೊಡೋದಲ್ಲ, ಬೇರೆ ಕಡೆಗೂ ಸಮನ್ವಯ ಮಾಡಲಿಕ್ಕೆ ಬರ್ತದೇನೋ ಅಂತ ವಿಚಾರ ಮಾಡಿದಾಗ ಇವೆಲ್ಲ ಶಬ್ದಗಳು ಭಗವದ್ವಾಚಕ ಅನ್ನೋದು ಸಿದ್ಧ ಆಗ್ತದೆ. ಶ್ರೀಮದ್ ವೇದವ್ಯಾಸದೇವರಿಗೆ, ಶ್ರೀಮದ್ ಆಚಾರ್ಯರಿಗೆ, ಟೀಕಾಕೃತ್ಪಾದರಿಗೆ, ರುದ್ರದೇವರಿಗೆ, ಮತ್ತು ಶುಕಾಚಾರ್ಯರಿಗೆ ಇವೆಲ್ಲರಿಗೂ ಸಂಬಂಧಪಟ್ಟದ್ದು ಅಂತನ್ನೋದು ನಾನು ಈಗ ತೋರಿಸ್ತಾ ಇದ್ದೇನೆ. ಏನು ಮೊದಲನೇದ್ದೇನು ಅಂದರೆ, ಇಂದ್ರದೇವರಿಗೆ ಶ್ರೀಮದ್ ಆಚಾರ್ಯರ ಮುಖದಿಂದ ಶಾಸ್ತ್ರ ಕೇಳಬೇಕು ಅಂತ ಇಚ್ಛೆ ಉಂಟಾಯಿತು. ಶ್ರೀಮಾನ್ ಇಂದ್ರಸ್ತು ಧೀಮಾನ್ ಗಿರಿಶ ಮುಖಸುರೈಹಿ ಗಮನ ಸೋತಂ ತ್ವಿಕಾಗ್ರ ಬುದ್ಧ. ಅದಕ್ಕಾಗಿ ವಾಯುದೇವ್ರ ಹತ್ರ ಹೋಗಿ ಪ್ರಾರ್ಥನಾ ಮಾಡಿಕೊಂಡ್ರು. ಅವ್ರ ಹತ್ರ ಹೋದಾಗ ಅವರಿಗೆ ಕೇಳಬೇಕು ಅಂತ ಅನ್ನೋದೇನು ಬಂತಲ್ಲ, ಅದೇ ಐಡಿಯಾ. ಮೊದಲನೇದು ಐಡಿಯಾ ಸಂಸ್ಕೃತ ಶಬ್ದ. ಅದು ಆಯ ದೇಯ ಕೂಡಿ ಆಯ್ದೇಯ. ಗುರುಮುಖದಿಂದ ಬಂದದ್ದು ಆಯ, ಶಿಷ್ಯರಿಗೆ ಕೊಡುವುದು ಧ್ಯೇಯ. ಆಯ್ದೇಯ ಆಯ್ದೇಯ, ಹಿಂದಿ ಒಳಗೆ ಅದೇ ಅರ್ಥ. ಆಯಾ ದಿಯಾ, ಗುರುಮುಖ ಸೆ ಆಯಾ, ಶಿಷ್ಯ ಕೋ ದಿಯಾ. ಆ ಆಯಾ ದಿಯಾ ಆಯ್ ದಿಯಾ ಕೊಡಿ ಐಡಿಯಾ.
ಆಯಿತು. ಪ್ರಾಣದೇವರ ಹತ್ರ ಹೋಗಿ ಬೇಡ್ಕೊಂಡ್ರು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂತೇಳಿ. ಆಗ ವಾಯುದೇವರು ಏನಂದರು ಅಂದರೆ, ಹೀಗೆ ಹೇಳಂಗಿಲ್ಲ, ನಾ ಭೂಮಿ ಮೇಲೆ ಮಧ್ವಾಚಾರ ಆಗಿ ಅವತಾರ ಮಾಡುವನಿದ್ದೀನಿ, ಆಗ ನಿನಗೆ ಹೇಳ್ತೀನಿ, ಅಲ್ಲಿ ಬಾ ಅಂತ ಹೇಳಿದರು. ಅದೇ ಏರ್ ಟೆಲ್. ಏರ್ ಅಂದರೆ ಅವರು ಈರ್ ಟೆಲ್. ಇದು ನಿಜವಾಗಿ ಈರೋ ವಾಯುದೇವ ಕೆಲಸ್ತತ್ ಕಥನಂ ಸ್ಮೃತಂ ಈರಟೆಲ್ವೋ ವಾಯುಭೂತ. ಇಂಗ್ಲೀಷ್ ಶಬ್ದದಲ್ಲಿ ಬಹಳ ವ್ಯತ್ಯಾಸ ಆಗ್ತದೆ. ಮುಖ ಸೊಟ್ಟು ಮಾಡಿ ಉಚ್ಚಾರ ಮಾಡ್ತಾರೆ. ಒಬ್ಬ ಈಗಿನಲ್ಲ, ಈಗ ಅಮೇರಿಕಕ್ಕೆ ಹೋಗೋದು ಬರೋದು ಅಂದರೆ ಧಾರವಾಡ ಹುಬ್ಬಳ್ಳಿ ಆದಂಗೆ ಆಗ್ಯದ. ಈಗ ಕೆಲವು ದಿವಸ ಹಿಂದಕ್ಕೆ ಹೋಗಿ ಒಬ್ಬವ ಬಂದಿದ್ದ. ಅವ ಬಂದ ನಂತರ ಅವ್ನು ಶಾವಿಗೆ ಪಾಯಸ ಬೇಕಾಗಿತ್ತು. ಅವ್ನು ಹೇಳಿಗೆ ಬರೋಲ್ದು, ಏನೇನು ಮಾಡು, ಅವನು ಥರ್ಡ್ ಕಟ್ 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 ಮಿಲ್ಕ್ 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 ಶುಗರ್ 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 ಏನು ಥರ್ಡ್ ಕಟ್ ಕಟ್ ಕಟ್ಟಿದ್ದೇನು. ಅವೊಬ್ಬ ಹೇಳಕ್ಕೆ ಕೂತಿಲ್ಲ, ಸೊಂಡಿಗೆ ಹೊಳು ಮಗನ ಸರಿಯಾಗಿ ಮಾತಾಡು ಅಂತ. ಏನು ಬೇಕು ಅಂದರೆ ಶಾಂಗಿ ಪ್ಯಾಸ್ ಅಂದವ. ಶಾಂಗಿ ಬಂದ್ರೆ ಶಾವಿಗೆ ಪಾಯಸ ಅಂತ ಅನ್ನೋದು. ಇಷ್ಟೆಲ್ಲ ಉದ್ದು ಮಾಡುವ ಕಟ್ 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 ಸಾಮ್ಸಿಂಗ್ ಹಾಗೆ ಹಂಗೆ ಇಲ್ಲಿ ಕೂಡ ಏನಾಯಿತು ಅಂದರೆ ಈರ ಇದ್ದದ್ದು ಏರ್ ಅಂತ ಆಗಿದೆ, ಸೊಟ್ಟು ಬಾಯಿ ಆಯಿತು. ಆದ್ದರಿಂದ ಏರ್ ಟೆಲ್ ಅಂತ ಆಯ್ತದು. ಆಯಿತಾ? ಶ್ರೀಮದ್ ಆಚಾರ್ಯ ಹೇಳಿದ ಪ್ರಕಾರ ಟೀಕ ಸೇರಿದ್ರು. ಆಮೇಲೆ ಇಂದ್ರದೇವರು ಭೂಮಿ ಮೇಲೆ ಬಂದರು ಅಲ್ಲಿಗೆ ಪ್ರಮಾಣ ಏನು? ಪ್ರಮಾಣ ಇಲ್ಲೇ ಮಾತಾಡಂಗಿಲ್ಲ. ಏನು ಪ್ರಮಾಣ ಅಂದರೆ ರಿಲಯನ್ಸ್ ಇದೇನು ಹೇಳಿಕೊಡ್ತದೆ ಅಂದರೆ, ಇಂದ್ರದೇವರು ಸ್ವರ್ಗದಿಂದ ಕೆಳಗೆ ಬಂದರು. ಹೇಗೆ ಅಂದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಒಂದೊಂದು ಅಕ್ಷರ ಸಿಕ್ಕರೂ ಕೂಡ ನೀವು ವ್ಯುತ್ಪತ್ತಿ ಹಚ್ಚಬಹುದು ಅಂತೇಳಿ. ಏಕಾಕ್ಷರೇಣಾಪಿ ನಿಬ್ರೂಜಾತ್. ಆದ್ದರಿಂದ ರಂ ಇಲ ಆಯಂ ಸಹ ಸ್ವರ್ಗಾಧಿಪತಿ ರಂ ಸುಖೇನ ಇಲಾಂ ಭೂಮೌ ಆಯನ್ ಆಗತಃ. ರಿಲಾಯನ್ಸಃ ರಮ್ಮದು ಯಾಕಂದ್ರು ಪ್ರಾರಬ್ಧದಿಂದ ಬಂದವರಲ್ಲ, ಶಾಪದಿಂದ ಭೂಮಿಗೆ ಬಂದವರಲ್ಲ, ಅವರು ಯಾವುದೋ ದುಷ್ಕರ್ಮದಿಂದ ಬಂದವರಲ್ಲ, ಸಂತೋಷದಿಂದ ಕಲೀಲಿಕ್ಕಂತ ಬಂದರು. ಆದ್ದರಿಂದ ರಮ್ ಅಂತ ಬಂತಲ್ಲಿ, ಅದು ರಿಲಾಯನ್ಸ್ ಆಯಿತು. ಆದ್ದರಿಂದ ರಿಲಾಯನ್ಸ್ ಸಹ. ಆಮೇಲೆ ಇನ್ನೊಂದು ವಿಚಾರ ಕೇಳ್ತೀರಿ ನೀವು, ಏನಂದರೆ ಶೇಷಾಂಶ ಸಂಭೂತರು ಅಂತಿದೆ. ಅವರೊಳಗೆ ರುದ್ರದೇವರು ಇದು ಶೇಷದೇವರಿದ್ದರು ಅನ್ನೋದು. ಅದಕ್ಕೇನು ಪ್ರಮಾಣ? ಅದಕ್ಕೂ ಪ್ರಮಾಣ ಇದೆ. ಓಡಾಫನ್ ಇದು ಶೇಷದೇವರ ಅಂಶ ಅಂತ ತೋರಿಸ್ತದೆ. ಇದು ಹೇಗೆ ಅಂತ ನೀವು ಅನ್ಬಹುದು. ಓಢಾ ತಲೆ ಮೇಲೆ ಹೊತ್ತವರು, ಬ್ರಹ್ಮಾಂಡವನ್ನು ತಲೆ ಮೇಲೆ ಹೊತ್ತಂಥವರು. ಫನ್ ಅಂದರೆ ಫಣಾಧಾರಿ ಶೇಷ ತಸ್ಯ ಅಂಶ. ಎರಡು ಒಂದು ರಿಲಯನ್ಸ್ ಮತ್ತು ಓಡಾಪನ್ ಕೂಡಿಸಿದರೆ ಶೇಷಾಂಶ ಸಂಭೂತ ಇಂದ್ರರು. ಶ್ರೀಮಾನ್ ಇಂದ್ರ ಸುಧೀಮಾನ್ ಗಿರಿಶಮುಖ ಸುರೈ ಪ್ರಾರ್ಥ್ಯಮಾನಂ ಸುಶಾಸ್ತ್ರಂ ಶ್ರೋತುಂ ತು ಏಕಾಗ್ರ ಬುದ್ಧ್ಯ ವೃಷಭತನುರಭೂತ್ ಶ್ರೀಮದಾನಂದ ತೀರ್ಥಾತ್. ಸರಿ ಬಂದರು. ವೋಡಾಫೋನ್ ರಿಲಯನ್ಸ್ ಆಯಿತು. ಮತ್ತು ಎತ್ತಿನ ರೂಪದಿಂದ ಬಂದರು. ಶ್ರೀಮದಾಚಾರ್ಯ ಸರ್ವಜ್ಞರು ಅದನ್ನು ಮನೆಯಲ್ಲಿ ಇಟ್ಕೊಂಡು ದಿನಾಲು ಪುಸ್ತಕಗಳನ್ನು ಹೊತ್ತಿಸಿ ಮಠಕ್ಕೆ ಕರ್ಕೊಂಡ್ಬರೋದು. ಕೂಟಕ್ಕೆ ಕೂತಾಗ ಇದರಿಗೆ ನೋಡಿ, ಹೇಳೋರು ಮೊಬೈಲ್ ಇಟ್ಕೊಂಡಿರ್ತಾರೆ, ಮುಂದೆ ಕೇಳೋರು ಮೊಬೈಲ್. ಶ್ರೀಮದ್ ಆಚಾರ್ಯರು ಮೊಬೈಲ್ ಯಾರು? ವೇದವ್ಯಾಸದೇವರು ಮೊದಲನೇ ಮೊಬೈಲ್. ಯಾಕೆ? ಮೋಕ್ಷಪ್ರದ ಬಾದರಾಯಣ ಇಲ್ಲ ಭೂಮೌ ಆಗತಃ ಮೊಬೈಲ್ ಮೊದಲು. ಆಮೇಲೆ ಮಧ್ವಾಚಾರ್ಯರು ಮೋಕ್ಷಪ್ರದಸ್ಯ ಬಾದರಾಯಣಸ್ಯ ಇಲ್ಲ ಅಧಿಷ್ಠಾನ ಭೂಮಿ ಮೊಬೈಲ್ ವಾಯವ ಮುಖ್ಯ ಧಿಯ ಅಂತ ಹೇಳಿದ್ದಾರೆ. ವಾಯುದೇವರಲ್ಲಿ ವೇದವ್ಯಾಸದೇವರು ಮುಖ್ಯ ಅಧಿಷ್ಠಾನ. ಅದಕ್ಕಾಗಿ ಈ ವೇದವ್ಯಾಸದೇವರು ಶ್ರೀಮದ್ ಆಚಾರ್ಯರು ಎದುರಿ ಕೂತಾಗ ಅಲ್ಲಿ ಇಂದ್ರದೇವರು ವೃಷಭ ರೂಪದಿಂದ ಕೂತು ಕೇಳ್ತಿದ್ರು. ಕೇಳುವಾಗ ಇನ್ನು ಶಾಂತವಾಗಿ ಕೂತರು. ಎಲ್ಲವನ್ನು ನೋಡ್ಕೋತಿರುವಾಗಲೇ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರು. ಹಾಗೆ ಸಂಪೂರ್ಣ ಕೂತಾಗಿ ಶಕ್ತಿಯಿಂದ ಕರ್ಕೊಂಡಿದ್ದಾರೆ. ಅದು ಹೇಗೆ ನೋಡಿದೆ? ಎರಡು ರೀತಿಯಿಂದ. ಒಂದು ಕೇಳ್ಕೋತ ಲೋಡ್ ಮಾಡಿಕೊಂಡು, ಒಂದು ಎರಡನೇದ್ದು 3G ಮತ್ತು 4G ಕೇಳ್ಕೊಂಡಿದ್ದೀರಿ. ಇಲ್ಲಿ ವೃಷಭ ರೂಪದಾದಂಥ ಟೀಕಾರಾಯರು ಅವರು 4G ಮೇಲಿದ್ದಂಥ ಗ್ರಂಥಗಳು, ಅವರು ಶ್ರೀಮದ್ ಆಚಾರ್ಯರ ಗ್ರಂಥಗಳು 37 ಗ್ರಂಥಗಳು. ಗ್ರಂಥ ಅಂದರೆ ಧನ್ಯ ಮನ್ಯದೇವರ ಆತ್ಮರೂಪ ಮಹಾತ್ಮನಃ ಶ್ರೀಮದ್ ಆಚಾರ್ಯರಿದ್ದಂಗೆ.
ಅವರು 3G ಶ್ರೀಮದ್ ಆಚಾರ್ಯರು, ಇವರು 4G. ಯಾಕೆ ಜಿ ಅಂದರೆ ಜನ್ಮ, 3 ಭೀಮ ಹನುಮ ಭೀಮ ಮಧ್ವ, ಆದ್ದರಿಂದ 3G. ಆಮೇಲೆ ಇವರು 4G ಟೀಕಾರ ಇದು. ಯಾಕೆ ಗಾಧಿರಾಜ ವಾಲಿ ಅರ್ಜುನ ವೃಷಭ 4G ಆ ರೀತಿಯಾಗಿ. ಆದ್ದರಿಂದ ಸ್ವಲ್ಪ ಟೆಂಪರರಿಲಿ ಪವರ್ ಹೆಚ್ಚಾಯಿತು 4Gದು. ಆದ್ದರಿಂದ ಮೇಲಿದ್ದ ಪುಸ್ತಕದೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರು ಕೂತಾಗೆ. ಆಗಲೇ ಎಲ್ಲ ಒಳಗೆ ಬಂದೋಯ್ತು. ಈಗ 2 ಮೊಬೈಲ್ ಪಕ್ಕದಲ್ಲಿಟ್ಟು ಕೈ ಜಾಡಿಸಿದರೆ ಇಲ್ಲಿ ಡೌನ್ಲೋಡ್ ಆಗಿಬಿಡ್ತಿದ್ರು. ಹಿಂಗೆ ಪುಸ್ತಕ ಹಿಡ್ಕೊಂಡು ಮಹಾಭಾರತ ಅಂತ ಒದರಿದರೆ ಅಲ್ಲಿ ಶ್ಲೋಕ ಬರ್ಲಿಕ್ಕೆ ಶುರುವಾಗ್ತದೆ. ಹಾಗೆ ಅಲ್ಲಿ ತನಕ ಸಹಜವಾಗಿ ಡೌನ್ಲೋಡ್ ಮಾಡಿಕೊಂಡ್ರು. ಇದಲ್ಲದೆ ಇನ್ನೊಂದು ವಿಚಾರದಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಎಲ್ಲ ಪ್ರತ್ಯಕ್ಷವಾಗಿ ಕಣ್ಣಿನಿಂದ ಓದಿದ್ದಾರೆ ಅಂತಿದೆ. ಅದು ಹೇಗೆ ಸಾಧ್ಯ? ಎತ್ತಿಗೆ ಕಣ್ಣು ಮುಂದೆ ಇರ್ತದೆ, ಪುಸ್ತಕಗಳು ಬೆನ್ನ ಮೇಲೆ, ಕಣ್ಣಿಂದ ಹೇಗೆ ನೋಡಿದ್ರಿ? ಅದಕ್ಕಾಗಿ ಹೇಳ್ತಾರೆ, ಆ ಇಂದ್ರದೇವರು ಅಂದರೆ ಆಖಂಡಲ ಸಹಸ್ರಾಕ್ಷ ರುಭುಕ್ಷ ತಸ್ಯತಿ ಪ್ರಿಯ ಇಂದ್ರೋ ಮರುತ್ವಾನ್ ಮಘವಾನ್ ಬಿಳವುಜಾ ಪಾಕಶಾಸನ. 1000 ಕಣ್ಣುಗಳು ಬೆನ್ನ ಮೇಲೆ ಕಣ್ಣಿದ್ದು ಆ ಪುಸ್ತಕ ಎಲ್ಲ ಕಣ್ಣಿಂದ ಓದಿ ಎಲ್ಲ ಹಿರ್ಕೊಂಡು ಬಿಟ್ಟಿದ್ರು ಆಗಲೇ. ಆಯಿತಾ? ಇಷ್ಟಾಯಿತು, 4G ಆಯಿತು, ಡಿ ಆಯಿತು. ಆಮೇಲೆ ಮುಂದೆ ಇನ್ನು ಮತ್ತೆ ಬಾರಪ್ಪ ಭೂಮಿ ಮೇಲೆ ನನ್ನ ಗ್ರಂಥಗಳಿಗೆ ಟೀಕಾ ಬರಿ ಅಂತ ಮತ್ತೆ 2ನೇ ಸಲ ಏರ್ಟೆಲ್ ಆಯಿತು. ಮಧ್ವಾಚಾರ್ಯ ಹೇಳಿದರು. ಅವರು ಬದರಿಕಾಶ್ರಮಕ್ಕೆ ಹೋಗಿಬಿಟ್ರು. ಇವರು ಮಂಗಳವೇಡದೊಳಗೆ ಧೌಂಡೋಪಂತರಾಗಿ ಹುಟ್ಟಿದರು. ಆಮೇಲೆ ಏನಾಯಿತು ಅಂದರೆ ರೇಂಜ್ ಕಟ್ ಆಗೋದು. 16 ವರ್ಷ ತನಕ ಸಂಬಂಧ ಇಲ್ಲ ಈ ಮೊಬೈಲ್ಗೂ ಆ ಮೊಬೈಲ್ಗೂ. ಇವರು ದೇಶಪಾಂಡೆರಾಗಿ ಕೊನೆಯಲಿಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ಏನು ಮಾಡಿದರು ಅಂದರೆ ಆ ವೈರಸ್ ಬಡ್ದು ಹೋಗಿಬಿಡ್ತದೆ ಮೊಬೈಲಿಗೆ, ಹಾಗೆ ತೆಗಿಬೇಕಲ್ಲ. ಆದ್ದರಿಂದ ಬದರಿಕಾಶ್ರಮದಿಂದ ಶ್ರೀಮದ್ ಆಚಾರ್ಯರು ಅಕ್ಷೋಭ್ಯ ತೀರ್ಥರಿಗೆ SMS ಮಾಡಿದರು. ಏನಂತಂದರೆ, ಈಗ ಒಂದು ಮೊಬೈಲ್ ಬರ್ತದೆ, ಅದ್ರ ವೈರಸ್ ಆಗಿದೆ, ನೀವು ಬ್ರಷ್ನಿಂದ ಕಟ್ ಮಾಡಿರಿ, ಶುದ್ಧ ಮಾಡಿರಿ ಅಂಥೇಳಿ. ಆಗಲಿ ಅಂಥೇಳಿ ಇವರು ಕುದುರೆ ಮೇಲೆ ಕೂತು ನೀರು ಕುಡಿಯುವಾಗ ಅವರು ಒಂದೇ ಒಂದು ಸಣ್ಣ ಬ್ರಷ್, ಅದು ಕೆಂ ಪಶು ಪೂರ್ವದೇಹೇ ಅಂತ ಹಿಂಗೆ ಆಡಿಸಿಬಿಟ್ರು. ಅದರೊಳಗಿಂದೆಲ್ಲ ಆಯಿತು, ಮೆಮರಿ ಬ್ಲಾಸ್ಟ್ ಹೋಗಿಬಿಡ್ತದೆ. ಡೌನ್ಲೋಡ್ ಮಾಡಿಕೊಂಡು ಎಕ್ದಮ್ ಫೋಟೋ ಆಗಿ ಹೋಯ್ತು. ಆಮೇಲೆ ವೈರಸ್ ಆದ ನಂತರ ಮುಂದೆ ಶುರುವಾಯ್ತು ನೋಡ್ರಿ. ಇದು ಆಯಿತು, ನಮಗೆ ಅದಕ್ಕೆ ಜೋಡಿಸ್ಬೇಕಾಗ್ತದೆ, ಎಲ್ಲದಕ್ಕೂ ಸಂಬಂಧ ಬೇಕಲ್ಲ.